ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮೇಲಂದೂರು ಪಟ್ಟಣದ ಆಜಾದ್ ನಗರ್ ಉರ್ದು ಶಾಲೆಯಲ್ಲಿ ವಸ್ತು ಪ್ರದರ್ಶನ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು SDMC ಅಧ್ಯಕ್ಷರಾದ ರೋಷನ್ ಜಮೀರ್ ಮತ್ತು ತಂಡ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ಶರ್ಮಿಳಾ ಭಾನು ಮತ್ತು ಸಹ ಶಿಕ್ಷಕರು ಶಿಕ್ಷಕಿಯರು ಇವರ ಆಶ್ರಯದಲ್ಲಿ ಅದ್ದೂರಿಯಾಗಿ ಜರುಗಿತ್ತು. ಪ್ರತಿಭಾನ್ವಿತ ಶಿಕ್ಷಕರು ಮಧ್ಯದಲ್ಲಿ ಮಕ್ಕಳ ಪ್ರತಿಭೆ ಅರಳಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ SDMC ಅಧ್ಯಕ್ಷರಾದ ರೋಷನ್ ಜಮೀರರು ವಹಿಸಿದ್ದರು. ಉದ್ಘಾಟನೆ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ D. ದುರ್ಗಪ್ಪ ಮತ್ತು ತಾಜುದ್ದೀನ್ ಖಾನ್, ನ್ಯಾಯಾಧೀಶರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಎಲ್ಲ ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದ್ದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನ್ಯಾಯಾಧೀಶರು ತಾಜುದ್ದೀನ್ ಖಾನ್ ಮಾತನಾಡಿ, ತಂದೆ ತಾಯಿ ತಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿ ಒಂಟಿಯಾಗಿ ಬಿಡಬಾರದು ಎಂದು ಕಿವಿ ಮಾತು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ D. ದುರ್ಗಪ್ಪ ಮಾತನಾಡಿ, ಸ್ಥಾಯಿ ಸಮಿತಿಯ ಕಾರ್ಯಕ್ಕೆ ಮೆಚ್ಚ ವ್ಯಕ್ತಪಡಿಸಿದರು. ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದ ನಿವೃತ್ತಿ ಹೊಂದು ಹೋಗು ಹಾಗೂ ಬೇರೆ ಕಡೆ ವರ್ಗಾವಣೆ ಆಗಿರುವ ಶಿಕ್ಷಕರಿಗೆ ಸನ್ಮಾನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸ್ಥಳೀಯರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಶಬ್ಬೀರ್ ಖಾನ್, ಮುಖಂಡರಾದ ಜಾಕೀರ್ ಸಾಬ್, ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪುಟಾಣಿ ಮಕ್ಕಳ ನೃತ್ಯ ಎಲ್ಲರನ್ನು ಮನರಂಜಿಸುವ ಕೆಲಸ ಮಾಡಿತ್ತು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಮಲೆಬೆನ್ನೂರು. टमाटर, आलू, बैगन, चीकू, अनार, सेब, केला, परिंदे, कौवा, मोर, मुर्गी, दशहरे के नाम बताइए. लैपटॉप, तांबिल, तोता, परिंदा. उर्दू अल्फाज रोशनी, मौसम, जंगल, फूल. पेश है सिपाही, धोबी, डॉक्टर, सिपाही. चावल, रागी, तमिल, उर्दू, अरबी. अलीफो, बेओफो, बेओफो, टेओटो, टेओटो. झंडा, घोड़ा, गाली, टमाटर. तू ही मोहतरम तुझको भेजा गया है करन के लिए या नबी मुझ
है दुआ यूं ही कायम रहे भरम, है दुआ यूं ही कायम रहे भरम। ಒಂದು ಪ್ರಪ್ರಥಮ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕಾಗಿ ಸಮಿತಿಯ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. NET, UGC, KSET ಇವೆಲ್ಲವೂ ಕೂಡ PhD हेलो हेलो माशाल्लाह, एक बहुत अच्छा प्रोग्राम का आगाज होने जा रहा। बच्चे बहुत अच्छे तैयारी ले पाई, बहुत अच्छा ये प्रोग्राम में उनका प्रिपरेशन रहा होगा शायद। मेरी एक गुजारिश आप सबसे मेहरबानी फरमाकर जो भी ठहरे हैं और जो भी बैठे हैं अगले 10-15 मिनट खामोशी का इख्तियार रखो। करती ना करते? ओके, ವೆರಿ ಗುಡ್. ಈ ಒಂದು ಕಲ್ಚರಲ್ ಕಾರ್ಯಕ್ರಮ ಬಹುಶಃ ಬಹಳ ಅರ್ಥಪೂರ್ಣವಾಗಿ ಈ ಒಂದು ಶಾಲೆಯಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಮೇಡಮ್ ಅವರು ಹೇಳ್ತಿದ್ರು 93ರಲ್ಲಿ ನಮ್ಮ ಶಾಲೆ ಪ್ರಾರಂಭ ಆಯಿತು. 93ರಿಂದ ಈ ಒಂದು ಶಾಲೆಯಲ್ಲಿ ಈ ಒಂದು ವರ್ಷ ಮೊಟ್ಟ ಮೊದಲ ಬಾರಿಗೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಹೌದಾ? ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ, ಬಹಳ ಅರ್ಥಗರ್ಭಿತವಾಗಿ, ಒಂದು ಅದ್ದೂರಿಯಾಗಿ ಒಂದು ಹಬ್ಬದ ವಾತಾವರಣದಲ್ಲಿ ಮಾಡ್ತಾ ಇದ್ದಾರೆ. ಆ ಶಾಲಾ ಸಮಿತಿಯ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಹಾಗೂ ಟೀಚರ್ಸ್ ಒಂದು ಕ್ಲಾಪ್ಸ್ ಆಗೋಣ ಫಸ್ಟ್. ಮೇಡಮ್ ನಾನು ನೋಡಿದ್ದೆ ಕೂಡ ಅಲ್ವಾ ಮೇಡಮ್? ಸೊ ಈ ಶಾಲೆಗೆ ಮೂಲಭೂತ ಸೌಕರ್ಯಗಳಿಲ್ಲ, ಅದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದು. ಸೊ ನಾನು ಆಗಲೇ ಅದನ್ನೇ ಮಾತಾಡಿದೆ. ಸರ್ಕಾರ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಬರೀ ಸರ್ಕಾರ ಒಂದೇ ಕೊಟ್ಟರೆ ಸಾಕಾಗಲ್ಲ. ನಾನು ಆಗಲೇ ಹೇಳಿದಾಗೆ ನೀವೆಲ್ಲ ಸೇರಿ ಏನು ನಮ್ಮ SMC ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರು ಇದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಇದು ಮುನ್ನುಡಿ ಆಗಲಿ. ಈಗೇನು ಅವರು 3 CCTV ಏನು ಕೊಟ್ಟಿದ್ದಾರೆ, ಈ ತರಹದ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋದ್ರ ಮೂಲಕ ಸರ್ಕಾರ ಅಥವಾ ಇಲಾಖೆ ನಿಮ್ಮ ಕಡೆ ನೋಡಬೇಕು, ನಿಮ್ಮ ಶಾಲೆ ಕಡೆಗೆ. ಸೊ ಆ ನಿಟ್ಟಿನಲ್ಲಿ ಇದು ಮುನ್ನುಡಿ ಅಂತೇಳಿ ನಾನು ಭಾವಿಸ್ತಾ, ಯಾವುದೇ ನಾನು ಆಗಲೇ ಹೇಳಿದಾಗೆ ಖಾಸಗಿ ಶಾಲೆಗಳಿಗೆ ನೀವು ಕೊಡುವಂಥ ದುಡ್ಡೇನಿದೆ, ಆ ದುಡ್ಡನ್ನು ನಮ್ಮ ಸರ್ಕಾರಿ ಶಾಲೆಗಳಿಗೆ ಹಾಕಿದರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಿಮಗೆಲ್ಲ ಗೊತ್ತಿದೆ ಅತ್ಯದ್ಭುತವಾದಂಥ ಟೀಚರ್ಸ್ ಇದ್ದಾರೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ಪಾಸಾಗಿ ಬಂದಿರತಕ್ಕಂಥ ಶಿಕ್ಷಕರುಗಳು. ನೀವು ಏನು ಪ್ರೈವೇಟ್ ಶಾಲೆಗಳಲ್ಲಿ ನೋಡ್ತೀರಿ, ಅಲ್ಲೆಲ್ಲ ಈ ಥರದ ಪರೀಕ್ಷೆಗಳನ್ನು ಪಾಸಾಗದೇ ಇರತಕ್ಕಂಥ ಟೀಚರ್ಸು, ಎಲ್ಲ ಜ್ಞಾನ ಇರ್ತಕ್ಕಂಥ ಶಿಕ್ಷಕರುಗಳು ಇಲ್ಲಿದ್ದಾರೆ. ಅವರ ಸೇವೆಯನ್ನು ಬಳಸೋದಕ್ಕೆ ನೀವು ಈ ರೀತಿಯಾಗಿ ಸಾಥನ್ನು ಕೊಟ್ಟರೆ ಖಂಡಿತ ಖಾಸಗಿ ಶಾಲೆಗಳಿಗಿಂತಲೂ ಕೂಡ ಈ ಶಾಲೆಗಳಿಗೆ ನಾವು ಇಲಾಖೆ ಮತ್ತು ಸಮಾಜ ನೋಡುವಂಥ ನಿಟ್ಟಿನಲ್ಲಿ ಮಾಡಬಹುದಾದಂಥ ಭಾಳಷ್ಟು ಅವಕಾಶಗಳಿವೆ. ದಯಮಾಡಿ ಅದಕ್ಕೆ ಮುನ್ನುಡಿಯನ್ನು ನಿಮ್ಮ ಶಾಲೆಯಿಂದಲೇ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಸ್ತಾ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸಿ ನಾನು ಮಾತನಾಡ್ತೀನಿ. ಪೂರಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಶಾಲೆಯ ಮೂಲಕ